ಮತ್ತು 70 ವರ್ಷ ಅವ್ರು ಯಾಕೆ ಆಡಾಡಿದ್ರಂತಿದ್ದು ಜನಗಣಮನ ಯಾಕೆ ಆಡೋದಂತ ಅದರ ಮೀನಿಂಗ್ ಗೊತ್ತಿದೆ ಜನಗಣಮನ ಅಂದರೆ ಕೇಳಿ ನೋಡಿ ಅವ್ರು ಜನಗಣಮನ ಅಂದರೆ ಅದು ಏನನ್ನ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡಿಬಿಡ್ರಿ ಮೀನಿಂಗ್ ಏನಿದೆ ಅದ್ರ ಜನಗಣಮನ ಅಂದ್ರೆ ಏನು ಅಧಿನಾಯಕ ಜಯ ಭಾರತ ಭಾಗ್ಯ ವಿಧಾತ ಪಂಜಾಬ್ ಸಿಂಧು ಗುಜರಾತ್ ಇದರ ಏನಿದು ಇವೆಲ್ಲ ಏನಿವೆಲ್ಲ ಇದು ಅಂದ್ರೆ ಅರ್ಥ ಇವ್ರ ಐಡಿಯಾಲಜಿ ಬಿಟ್ಟರೆ ಇನ್ನೇನಿಲ್ಲ ಅದೇ ವಿಶ್ವೇಶ್ವರ ಕಾಗೇಗೌಡ ಸಾಹೇಬ್ರಿಗೆ ನನಗೆ ಭಾಳ ಗೌರವ ಇದೆ ಇವ್ರು 60 ವರ್ಷದಿಂದ ಅದೇ ಸ್ಕೂಲಾಗಿ ಚಡ್ಡಿ ಹಾಕೊಂಡು ಹಾಡುಗಳು ಆಡೋದಲ್ಲ ಅವಾಗ ಯಾಕೆ ಆಡ್ಬೇಕಾಗಿತ್ತು ಇವಾಗ ಯಾಕೆ ಕೇಳ್ಬೇಕಂತೆ ಇಷ್ಟು ವರ್ಷ ಬಿಟ್ಕೊಂಡು ಇವಾಗ ಯಾಕೆ ಕೇಳ್ಬೇಕಂತ ಇವೆಲ್ಲ ಪಿಕ್ಚರ್ ನಡೀತೈತೆ ಇಂಥವೆಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಉದ್ದೇಶ ಏನಿದೆ ಮತ್ತು ನೀವು ಯಾಕೆ ಆಡ್ಬೇಕಾಗಿತ್ತು ಅಂತ ಇಷ್ಟು ದಿವಸ ಯಾಕೆ ಆಡೋದಂದ್ರೆ ಆಡಬಾರ್ದಾಗಿತ್ತು ಮೊದಲೇ ಬೈಕಾಟ್ ಮಾಡಬೇಕಾಗಿತ್ತು ಈಗ ಯಾಕೆ ಹೇಳ್ಬೇಕಂತವಲ್ಲ ಈಗ ಪಿಕ್ಚರ್ ನಡೆಯೋಕತ್ತದ ಅಷ್ಟೇ ಪಿಕ್ಚರ್ ನಡೆದಾಗೆಲ್ಲ ಹೇಳ್ಬಿಡೋದು ಪಿಕ್ಚರ್ ನಿಂತ್ಕೊಂಡಾಗ ಎಲ್ಲ ಸುಮ್ಮನೆ ಇದ್ಬಿಡೋದು ಇಷ್ಟೇ ಥರದಿತ್ತು ರೀ ಇದರಿಂದ ಏನು ಒಂದು ಪುಡ್ಸೆ ಕಾಳು ದೇಶಕ್ಕೆ ಉದ್ಧಾರ ಆಗೋದಿಲ್ಲ ಇಂಥ ಮಾತಾಡಿದ್ರೆ ಏನು ಅನುಕೂಲ ಆಗೋದಿಲ್ಲ ಅವ್ರಿಗೆ ವೈಯಕ್ತಿಕ ಅನುಕೂಲ ಇವೆಲ್ಲ ಏನಂತಂದ್ರೆ ಏನು ಪ್ರಶ್ನೆಗಳು ಕೇಳಬಾರ್ದು ದೇಶದ ಪ್ರಶ್ನೆಗಳು ಕೇಳಬಾರ್ದು ಬರೀ ಇದೇ ಇರ್ಬೇಕು ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ಪ್ರತಿಯೊಬ್ಬನ BJPಯ ಲೀಡ್ರ್ ಬಾಯಲ್ಲಿ ಇಡೀ ಭಾರತ ದೇಶ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ BJPಯ ಲೀಡ್ರ್ ಬಾಯಿಗಳಲ್ಲಿ ಏನನ್ನ ಒಂದನ ಪ್ರೋಗ್ರೆಸಿವ್ ಮಾತಾಡ್ತಾರೆ ಒಂದನ ನಾಚಿಕೆ ಮಾನ ಮರ್ಯಾದೇನೇನು ಇದೆ ಅವರಿಗೆ ಪ್ರಧಾನಮಂತ್ರಿಯವರು ಕೂಡ ಬಿಹಾರಿಗೆ ಹೋದ್ರೆ ಅದನ್ನೇ ಮಾತಾಡ್ತಾರೆ ಪ್ರತಿಯೊಬ್ಬರು ಸಚಿವರು ಹೋದ್ರೆ ಅದನ್ನೇ ಮಾತನಾಡ್ತಾರೆ ಬೇರೇನು ಉಳಿದಿಲ್ಲ ಇವ್ರ ತಲೆಗೇನು ಉಳಿದಿಲ್ಲ ಕೇಳಿ ನೋಡ್ರಿ ಅವರಿಗೆ ಸರ್ ಬಿಹಾರ್ ಎಲೆಕ್ಷನ್ ನಿನ್ನೆ ಫಸ್ಟ್ ಫೇಸ್ ಆಗಿದೆ ಸರ್ ಏನು ಓಪ್ಷನ್ ಭಾಳ ಮೋಸ ಮಾಡ್ಯಾರ ಮೋದಿಯವರು ಭಾಳಷ್ಟು ಪ್ರಯತ್ನ ಮಿತಿಮೀರಿ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ 65 ಲಕ್ಷ ಓಟ್ ತೆಗೆದಿದ್ದಾರೆ ಈಗ ಮೊನ್ನೆ ತಾನೇ ಗುರುತಾಗಿದೆಯಲ್ಲ ಏನಾಗಿದೆ ಅಂತೇಳಿ ಹರಿಯಾಣದಲ್ಲಿ 25 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ಇದು ಏನು ರೀ ಅರ್ಥ BJP ನಾನು ಹೇಳ್ತೇನಲ್ಲ ಕಾಂಗ್ರೆಸ್ಸು ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ದೇಶಕ್ಕೆ ಅನಿವಾರ್ಯ ಅಲ್ಲ ಈ ದೇಶದ ಸಂವಿಧಾನ ಈ ದೇಶದ ಜನರು ಜಾಗೃತರಾಗಬೇಕು ಅರ್ಥ ಮಾಡ್ಕೋಬೇಕು ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ ಗೂಟ ಹೊಡ್ಕೊಂಡು ಕೂತ್ಕೊಂಡು ಇಡೀ ದೇಶನ ಉದ್ಧಾರ ಮಾಡೋಕ್ಕಾಗೋದಿಲ್ಲ ಅಧಿಕಾರ ಬೇಕು ಯಾವುದೇ ರೀತಿಯ ಗೆಲ್ಲಬೇಕು ಅನ್ನೋದಕ್ಕೆ ಇದೊಂದು ಮಾಡ್ತಕ್ಕಂಥ ಕುತಂತ್ರ ಯಾವುದಕ್ಕೂ ಉತ್ತರ ಕೊಡಲಾರಂಗೆ ಆರ್ಕೆ ಉತ್ತರಗಳು ಕೊಡೋದು TV ಮಾಧ್ಯಮ ಮುಖಾಂತರ ಒಂದು 8ರಿಂದ 10 ಗಂಟೆವರೆಗೆ ಸ್ಟುಡಿಯೋನಾಗ ಇದನ್ನೇ ಕೇಳ್ಬೇಕು ಬೇರೆ ಏನೇನು ಹೊಸದೇನೇನಿದೆಯಾ ಪ್ರಧಾನಮಂತ್ರಿಯವ್ರದ್ದು ಏನೇನು ಹೊಸದಿದೆಯಾ ಬಿಹಾರ್ನಲ್ಲಿ ಆಗಿರ್ತಕ್ಕಂಥ ಏನಿದೆ ಈಗ ಆಲ್ರೆಡಿ ಎಲೆಕ್ಷನ್ಕಿಂತ ಮುಂಚೆ ಈಗೂ ಎಲೆಕ್ಷನ್ ನಡೀತಾ ಇದೆ ಅವ್ರಿಗೆ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಇದು ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ ಇದಕ್ಕೆ ಇದ್ರಾಗ BJP ಒಪ್ತಾರಾ ಅದು ಇದೆ ಅಲ್ರಿ ತೋರಿಸಿದೀವಲ್ಲ ಎರಡು ಬೂತ್ನಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು ಬಂದು 225 ಬೂತಿಗೆ ಓಟ್ ಹಾಕಿರ್ತಕ್ಕಂಥ ಮಾಹಿತಿನೇ ಕೊಟ್ಟಿದ್ದೀವಲ್ಲ ಮೊನ್ನೆ ಎಲೆಕ್ಷನ್ ನಲ್ಲಿ ಓಟ್ ಹಾಕಿದವರು ಈಗ ಬಿಹಾರದಲ್ಲಿ ಬಂದು ಎಲೆಕ್ಷನ್ ನಲ್ಲಿ ಓಟ್ ಹಾಕ್ತಾರೆ ಅದೇ ಕಾಮನ್ ಅಲ್ಲ ಅವ್ರಿಗಿರೋದು ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸು ವಿಶ್ವಗುರು ಏನಂತಂದ್ರೆ ನಾವು ಕಳ್ಳು ವೋಟಿಂಗಲ್ಲಿ ವಿಶ್ವಗುರು ಆಗಿದ್ವಿ ವಿಶ್ವಗುರು ಎದುರಾಗ ಆಗಿದ್ದೀವಿ ಅಂದರೆ ಕಳ್ಳು ವೋಟಿಂಗ್ನಲ್ಲೇ ಇಡೀ ಪ್ರಪಂಚದಲ್ಲಿ ಯಾರು ಇಂಥ ದೊಡ್ಡ ಪ್ರಮಾಣದಲ್ಲಿ ಸುಳ್ಳು ವೋಟಿಂಗ್ ಮಾಡಿ ಕಳ್ಳು ವೋಟಿಂಗ್ ಮಾಡಿ ಗೆಲ್ತಕ್ಕಂಥದ್ದು ಯಾರೂ ಇಲ್ಲ ಶ್ರೇಷ್ಠವಾಗಿ ವಿಶ್ವಗುರು ಯಾರನ್ನ ಇದ್ದರೆ ಪ್ರಧಾನಮಂತ್ರಿ ಮೋದಿಯವರು ಎಲೆಕ್ಷನ್ ಕಮಿಷನರ್ ಅವರು ಇವರಿಬ್ಬರ ನೇತೃತ್ವದಲ್ಲಿ ನಾವು ಇವತ್ತು ಇಡೀ ಪ್ರಪಂಚಕ್ಕೆ ವಿಶ್ವಗುರು ಕಳತನದಿಂದ ಮೋಸ ಮಾಡಿ ಜನರನ್ನ ಪ್ರಜಾಪ್ರಭುತ್ವ ಹಕ್ಕನ್ನು ಹೆಂಗೆ ಕಸ್ಕೊಂಡು ಗೆಲ್ಲಬೇಕು ಚುನಾವಣೆ ಮೋಸ ಮಾಡ್ತಾರೆ ಈಗ ಮೊನ್ನೆ ನೋಡಿ ಅಂಡಮಾನ್ ನಿಕೋಬಾರ್ನಲ್ಲಿ 75% ಸೀಟ್ಗಳು BJP ಗೆದ್ದಿದೆ ಕಾರಣ ಏನಂತಂದರೆ ಎಲೆಕ್ಷನ್ ಕಮಿಷನರು ಅಲ್ಲಿ ಯಾವ ರೀತಿ ಎಲೆಕ್ಷನ್ ನಡೀತದೆ ಅಂತ ಮಾಹಿತಿನೇ ಕೊಟ್ಟಿಲ್ಲ ಅವರಿಗೆ 75% ಇದು ಎಲ್ಲಿ ಮಾಹಿತಿನೇ ಬರೋದಿಲ್ಲ 75% ನಂಬರ್ ಆಫ್ ಸೀಟ್ಸ್ ಇನ್ ಅಂಡಮಾನ್ ನಿಕೋಬಾರ್ BJP ಗೆದ್ದುಬಿಟ್ಟಿದೆ ಮೋರ್ಲೆಸ್ ಅನ್ಕಂಟೆಸ್ಟ್ ಆಗಿಬಿಟ್ಟಿದೆ ಇದು ನಮ್ಮ ವಿಶ್ವಗುರು ಪರಿಣಾಮಗಳು ಯಾಕೆ ನೀವು ಅಷ್ಟು ಪಾಪ್ಯುಲರ್ ಇದ್ದರೆ ಬೈರವಂಗೆ ಗೆಲ್ಲರಲ್ಲ ಚುನಾವಣೆಗಳನ್ನ ಯಾಕೆ ಗೆಲ್ಲಕ್ಕಾಗ್ತಲ್ಲ ನಿಮಗೆ ಚುನಾವಣೆ ಈ ರೀತಿ ಮೋಸ ಮಾಡಿ ಗೆಲ್ಲೋದಾಗ ಅರ್ಥ ಏನು ಇದರಿಂದ ಏನು ಸಾಧನೆ ಏನಿದೆ ಸಾಧನೆ ಇಷ್ಟೇ ಅದಾನಿ ಅಂಬಾನಿ ಸಾಕಷ್ಟು ದುಡ್ಡು ಕಳೆದ 10 ವರ್ಷದಿಂದ ಸಾಧನೆ ಏನಂತಂದರೆ BJP ಸಾಧನೆ ಅದಾನಿ ಅಂಬಾನಿ ಸಾಧನೆ ಬಿಟ್ಟರೆ BJP ಸಾಧನೆ ಏನಿಲ್ಲ 0